ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಹಕ್ಕಿಪಿಕ್ಕಿ ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ನೀರಿಲ್ಲದೆ ಸಂಕಷ್ಟ ಎದುರಾಗಿದ್ದು ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆಸಿದ್ರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪನವರ ಅನುದಾನದಲ್ಲಿ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯ ಕೊರೆಸಿದ ಬೋರ್ವೆಲ್ನಲ್ಲಿ ಅತಿ ಹೆಚ್ಚು ಸಾಮರ್ಥ್ಯದ ನೀರು ದೊರಕಿದ್ದು ಗ್ರಾಮಸ್ಥರಲ್ಲಿ ಖುಷಿ ಉಂಟು ಮಾಡಿದೆ. ನಮ್ಮ ಗ್ರಾಮದಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆಗಳಿದ್ದು ರವೀಶ್ ಗೌಡ ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ಸಾಕಷ್ಟು ಶ್ರಮಿಸಿದ್ದಾರೆ ಮತ್ತು ಅವರ ವಿರೋಧಿಗಳು ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಅವರು ಗ್ರಾಮಕ್ಕೆ ಸಾಕಷ್ಟು ಒಳಿತನ ಮಾಡುತ್ತಿದ್ದಾರೆ ಹೀಗಂತ ಗ್ರಾಮಸ್ಥರಾದ ಮರಿಯಪ್ಪನವರು ತಿಳಿಸಿದ್ರು. ಇನ್ನು ಬೋರ್ವೆಲ್ ಕೊರೆದ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರು ದೊರೆತಿದ್ದರಿಂದ ಗ್ರಾಮಸ್ಥರು ಸಿಹಿ ಹಂಚಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ದಯಾನಂದ್ ಅಂತೆ. ನಾನು ಸುಮಾರು ಇಲ್ಲಿ ಒಂದು 28 ವರ್ಷನಲ್ಲಿ ಇದ್ದೀನಿ, ವಾಸ ಮಾಡ್ತೀನಿ ಇಲ್ಲಿ ಹಕ್ಕಿಪಿಕ್ಕಿ ಎಲ್ಲಿಗರ ಒಟ್ಟಿಗೆ. ನಮ್ಮ ಒಂದೇ ಸಮಯ ಇದು ಮಾತ್ರ ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ಎಷ್ಟು ಬೋರ್ವೆಲ್ ಹಾಕಿ ಆಯಿತು, ಒಂದು ಕಡೆ ಸಕ್ಸಸ್ ಆಗಲಿಲ್ಲ. ನಮ್ಮ ರವೀಶ ತುಂಬ ಟ್ರೈ ಮಾಡ್ದ, ಏನು ಫೇಲಿಯರ್ ಆಯಿತು. ನಾವು ಕೂಡ ಅವ್ರಿಗೆ ಹೋಗಿ ಕೇಳಿ ಲಾಸ್ಟ್ ಟ್ರೈ ಮಾಡಿ ಲಾಸ್ಟ್ ಅವರು ಇದನ್ನಲ್ಲಿ ಸಕ್ಸಸ್ಸಿಂದ ಇವತ್ತು ನೀರು ಬಂತು. ಎಷ್ಟು ಅಡಿ 480 ಹೌದು. ನೀರು ಮನುಷ್ಯನಿಗೆ ಜೀವ, ಅದು ಒಂದು ಇಲ್ಲ. ನೀವು ಎಷ್ಟು ಇಂಪ್ರೂವ್ ಮಾಡಿ ಅವನಿಗೆ ಮನೆ ಕಟ್ಟಿಕೊಡಿ, ಏನೇನು ಮಾಡಿಕೊಡಿ ಅವನಿಗೆ ಲೈಫ್ನಲ್ಲಿ, ಅದು ಬೇಸಿಕ್ ಅದು ಇಲ್ಲ, ಯಾವ ಥರ ಮನುಷ್ಯ ಜೀವನ ಮಾಡ್ತಾನೆ. ಅದು ಸಂತೋಷ ದಿವಸ ಎಲ್ಲರಿಗೆ ನಮ್ಮ ಕಾಲೋನಿಗೆ, ನಮ್ಮ ಇರ್ಲಿಗರಿಗೆ. ನನ್ನ ಹೆಸರು ದಯಾನಂದ್ ಅಂತೆ. ನಾನು ಸುಮಾರು ಇಲ್ಲಿ ಒಂದು 28 ವರ್ಷನಲ್ಲಿ ಇದ್ದೀನಿ, ವಾಸ ಮಾಡ್ತೀನಿ ಇಲ್ಲಿ ಹಕ್ಕಿಪಿಕ್ಕಿ ಎಲ್ಲಿಗರ ಒಟ್ಟಿಗೆ. ನಮ್ಮ ಒಂದೇ ಸಮಯ ಇದು ಮಾತ್ರ ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ಎಷ್ಟು ಬೋರ್ವೆಲ್ ಹಾಕಿ ಆಯಿತು, ಒಂದು ಕಡೆ ಸಕ್ಸಸ್ ಆಗಲಿಲ್ಲ. ನಮ್ಮ ರವೀಶ ತುಂಬ ಟ್ರೈ ಮಾಡ್ದ, ಏನು ಫೇಲಿಯರ್ ಆಯಿತು. ನಾವು ಕೂಡ ಅವ್ರಿಗೆ ಹೋಗಿ ಕೇಳಿ ಲಾಸ್ಟ್ ಟ್ರೈ ಮಾಡಿ ಲಾಸ್ಟ್ ಅವರು ಇದನ್ನಲ್ಲಿ ಸಕ್ಸಸ್ಸಿಂದ ಇವತ್ತು ನೀರು ಬಂತು. ಎಷ್ಟು ಅಡಿ 480 ಹೌದು. ನೀರು ಮನುಷ್ಯನಿಗೆ ಜೀವ, ಅದು ಒಂದು ಇಲ್ಲ. ನೀವು ಎಷ್ಟು ಇಂಪ್ರೂವ್ ಮಾಡಿ ಅವನಿಗೆ ಮನೆ ಕಟ್ಟಿಕೊಡಿ, ಏನೇನು ಮಾಡಿಕೊಡಿ ಅವನಿಗೆ ಲೈಫ್ನಲ್ಲಿ, ಅದು ಬೇಸಿಕ್ ಅದು ಇಲ್ಲ, ಯಾವ ಥರ ಮನುಷ್ಯ ಜೀವನ ಮಾಡ್ತಾನೆ. ಅದು ಸಂತೋಷ ದಿವಸ ಎಲ್ಲರಿಗೆ ನಮ್ಮ ಕಾಲೋನಿಗೆ, ನಮ್ಮ ಇರ್ಲಿಗರಿಗೆ. ನಮ್ಮ ಸಾಹೇಬರು ಕೂಡಲೇ ಸ್ಪಂದಿಸಿ ನೀವು ಯಾವತ್ತು ಹೇಳ್ತೀರ ಅವ್ರು ಬೋರ್ವೆಲ್ ಕಳಿಸ್ಕೊಟ್ಟಿದ್ದಾರೆ. ಇದೇನು ಒಂದಲ್ಲ, 8ನೇದು 9ನೇದು ನಮ್ಮ MLA ಫಂಡ್ಸಿಂದ ಬಂದಿದೆ, 2 GGM ಇಂದ ಬಂದಿದೆ, ಪಂಚಾಯತಿಯಿಂದ 2 ಬಂದಿದೆ. MLA ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಕಳೆದ 25 ವರ್ಷದಲ್ಲಿ ಯಾವುದೇ ಸದಸ್ಯರು ಮಾಡದೇ ಇರೋಷ್ಟು ಕೆಲಸನ ನಾನು ಮಾಡಿ ತೋರಿಸಿದ್ದೀನಿ. ಒಂದು 50 ಲಕ್ಷ ರೂಪಾಯಿ ಮೋರಿ ನಮ್ಮೂರು ಕಾಲೋನಿಗೆ, 1.25 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಅಷ್ಟು ನಮ್ಮೂರು ಕಾಲೋನಿಗೆ ಕಾಂಕ್ರೀಟ್ ರಸ್ತೆ ಹಾಕಿದ್ದೀರಿ. ಒಂದು 50 ಲೈಟ್ ಕಂಬ ಹಾಕ್ಸಿದ್ದೀರಿ, ಪ್ರತಿ ಕಂಬಕ್ಕೂ ಲೈಟ್ ಹಾಕ್ಸಿದ್ದೀರಿ. ಮತ್ತು ಐಮಾಕ್ಸು 6 ಊರಿಗೂ ನನಗೇನು ಬರ್ತದೆ ಎಲ್ಲ ಊರಿಗೂ ಐಮಾಕ್ಸ್ ಹಾಕಿದ್ದೀರಿ. ಕಾಲೋನಿಗೆ 2, ನಮ್ಮೂರಿಗೆ 2, ಶಿಲೇಂದ್ರ ದೊಡ್ಡಿಗೊಂದು, ಬ್ಯಾಲ್ಮರ್ ದೊಡ್ಡಿಗೊಂದು. ನಾನು ಚೇರ್ಮನ್ ಇರಬೇಕಾದ್ರೆ ಇಡೀ ಪಂಚಾಯತಿಗೆ ಜಲಜೀವನ್ ಮಿಷನ್ಗೆ ಕಾಮಗಾರಿಗಳಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದು ನಾನೇ ಅಪ್ರೂವ್ ಕೊಟ್ಟಿದ್ದು. ನಮ್ಮೂರಿಗೆ ಓವರ್ ಟ್ಯಾಂಕು, ಶಿಲೇಂದ್ರ ದೊಡ್ಡಿಗೆ ಓವರ್ ಟ್ಯಾಂಕು, ಬ್ಯಾಲ್ಮರ್ ದೊಡ್ಡಿಗೆ ಓವರ್ ಟ್ಯಾಂಕು, ಪ್ರತಿ ಊರಿಗೂ ಬೋರ್ವೆಲ್ಲು, ಕಾಲೋನಿಗೂ 2 ಬೋರ್ವೆಲ್ಲು, ಓವರ್ ಟ್ಯಾಂಕು, ಪ್ರತಿ ಮನೆಗೂ ನಲ್ಲಿ ಮಾಡಿಸಿದ್ದು ನಾನೇ. ಶಾಸಕರು ತುಂಬ ಒಳ್ಳೆ ಮನುಷ್ಯ. 224 ಜನ ಶಾಸಕರಲ್ಲಿ ಕಾಂಕ್ರೀಟ್ ರಸ್ತೆ ಪೂಜೆ ಮಾಡೋಕ್ಕೆ ಬಂದಾಗ ನಮ್ಮ ಜನ ಎಲ್ಲ ಶಾಸಕರು ನಮ್ಮ ಸಾಹೇಬ್ರ ಹತ್ರ ಕೇಳಿಕೊಂಡ್ರು. ನಮ್ಮ ಸಾಹೇಬರು ಕೂಡಲೇ ಸ್ಪಂದಿಸಿ ನೀವು ಯಾವತ್ತು ಹೇಳ್ತೀರ ಅವ್ರು ಬೋರ್ವೆಲ್ ಕಳಿಸ್ಕೊಟ್ಟಿದ್ದಾರೆ. ಇದೇನು ಒಂದಲ್ಲ, 8ನೇದು 9ನೇದು ನಮ್ಮ MLA ಫಂಡ್ಸಿಂದ ಬಂದಿದೆ, 2 GGM ಇಂದ ಬಂದಿದೆ, ಪಂಚಾಯತಿಯಿಂದ 2 ಬಂದಿದೆ. MLA ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಕಳೆದ 25 ವರ್ಷದಲ್ಲಿ ಯಾವುದೇ ಸದಸ್ಯರು ಮಾಡದೇ ಇರೋಷ್ಟು ಕೆಲಸನ ನಾನು ಮಾಡಿ ತೋರಿಸಿದ್ದೀನಿ. ಒಂದು 50 ಲಕ್ಷ ರೂಪಾಯಿ ಮೋರಿ ನಮ್ಮೂರು ಕಾಲೋನಿಗೆ, 1.25 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಅಷ್ಟು ನಮ್ಮೂರು ಕಾಲೋನಿಗೆ ಕಾಂಕ್ರೀಟ್ ರಸ್ತೆ ಹಾಕಿದ್ದೀರಿ. ಒಂದು 50 ಲೈಟ್ ಕಂಬ ಹಾಕ್ಸಿದ್ದೀರಿ, ಪ್ರತಿ ಕಂಬಕ್ಕೂ ಲೈಟ್ ಹಾಕ್ಸಿದ್ದೀರಿ. ಮತ್ತು ಐಮಾಕ್ಸು 6 ಊರಿಗೂ ನನಗೇನು ಬರ್ತದೆ ಎಲ್ಲ ಊರಿಗೂ ಐಮಾಕ್ಸ್ ಹಾಕಿದ್ದೀರಿ. ಕಾಲೋನಿಗೆ 2, ನಮ್ಮೂರಿಗೆ 2, ಶಿಲೇಂದ್ರ ದೊಡ್ಡಿಗೊಂದು, ಬ್ಯಾಲ್ಮರ್ ದೊಡ್ಡಿಗೊಂದು. ನಾನು ಚೇರ್ಮನ್ ಇರಬೇಕಾದ್ರೆ ಇಡೀ ಪಂಚಾಯತಿಗೆ ಜಲಜೀವನ್ ಮಿಷನ್ಗೆ ಕಾಮಗಾರಿಗಳಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದು ನಾನೇ ಅಪ್ರೂವ್ ಕೊಟ್ಟಿದ್ದು. ನಮ್ಮೂರಿಗೆ ಓವರ್ ಟ್ಯಾಂಕು, ಶಿಲೇಂದ್ರ ದೊಡ್ಡಿಗೆ ಓವರ್ ಟ್ಯಾಂಕು, ಬ್ಯಾಲ್ಮರ್ ದೊಡ್ಡಿಗೆ ಓವರ್ ಟ್ಯಾಂಕು, ಪ್ರತಿ ಊರಿಗೂ ಬೋರ್ವೆಲ್ಲು, ಕಾಲೋನಿಗೂ 2 ಬೋರ್ವೆಲ್ಲು, ಓವರ್ ಟ್ಯಾಂಕು, ಪ್ರತಿ ಮನೆಗೂ ನಲ್ಲಿ ಮಾಡಿಸಿದ್ದು ನಾನೇ. ಶಾಸಕರು ತುಂಬ ಒಳ್ಳೆ ಮನುಷ್ಯ. 224 ಜನ ಶಾಸಕರಲ್ಲೇ ನುಡಿದಂತೆ ನಡೆಯೋ ಶಾಸಕರು ನಮ್ಮ ಶಾಸಕರು. ಅತಿ ವೇಗದಲ್ಲಿ ಕೆಲಸನೂ ಮಾಡಿಕೊಡ್ತಾರೆ. ನಾವೇನೇ ಕೇಳಿದ್ರು ಇದುವರೆಗೂ ಇಲ್ಲ ಅಂತ ಹೇಳಿಲ್ಲ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ತಾವು ಇದ್ರ ಬಗ್ಗೆ ಹೇಳೋದಾದರೆ ಎಲ್ಲರೂ ಇವತ್ತೇನು ನಮಗೆ ಗ್ರಾಮ ಸಭೆ ವಾರ್ಡ್ ಮೆಂಬರ್ ಆಗಿದ್ವಿ ಅಷ್ಟೇ. ಅವ್ರು ವಾರ್ಡ್ ಮೆಂಬರ್ ಮಾತ್ರ, ಇನ್ನು ಮಿಕ್ಕಿದೆಲ್ಲ ನಾವೇ ಮಾಡ್ತೀವಿ ಅಂತ ಬೇರೆ ಕಡೆಯೆಲ್ಲ ಇದು ಮಾಡಿದ್ರು. ಅದು ಯಾವುದಕ್ಕೂ ಬರೋಂಗಿಲ್ಲ, ಅವ್ರು ಮಾಡೋಂಗಿಲ್ಲ, ಹಂಗೆ ಅಂತ ಇದು ಮಾಡಿದ್ರು. ಆದರೂ ಕೂಡ ಅವ್ರು ಯಾವುದೂ ಲೆಕ್ಕ ಕಟ್ಸ್ಕೊಳ್ಳಾರ್ದೆ
ನನಗೆ ಅವತ್ತು ಜನ ಕೈ ಹಿಡ್ದಿದ್ದಾರೆ. ಇವತ್ತು ನಾನು ಅದನ್ನ ಉಳಿಸ್ಕೋಬೇಕಂತ ಹೇಳಿ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಕೂಡ ಅವ್ರನ್ನ ನಾವು ಅಳಗಳಿತಾ ಇಲ್ಲ. ನಮಗೆ ಅವರು ಅಂಥ ಮೆಂಬರ್ಸು ನಮಗೆ ಬೇಕು ಅಂತ ಹೇಳಿ ನಾವು ಇಡೀ ಊರು ಜನ ನಾವು ಸಪೋರ್ಟ್ ಕೊಡೋಕೆ ರೆಡಿ. ನಾವು ಹಾಕಿಸ್ತಾ ಇದ್ದೀವಪ್ಪ, ಲಿವೇಶ್ ಹಾಕಿಸ್ತಾ ಇದ್ದಾನೆ. ನಮಗೆ ನೀರು ವ್ಯವಸ್ಥೆ ಅಂತಂದರೆ ಭಾಳ ನೋವಿತ್ತು. ಹೆಣ್ಮಕ್ಳು ಬಲೆ ಬಂಧನ ಬೀಳ್ತಾಯಿದ್ರು. ಇವಾಗ ಇಲ್ಲಿ ಎಲ್ಲೆಲ್ಲೋ ಹಾಕ್ಸಿದ್ರು, ಎಲ್ಲೂ ನೀರು ಬೀಳ್ತಾ ಇಲ್ಲ. ಈ ಬಂಗ ನೀರಿನ ಯಾವಾರದ್ದು ಬಂಗ ತೀರ್ತಾ ಇರಲಿಲ್ಲ. ಇವಾಗ ಲಿವೇಶ ಇಲ್ಲಿ ಇದು ಹಳ್ಳದಲ್ಲಿ ದೊಡ್ಡ ಪಕ್ಕದಲ್ಲಿ ಹಾಕಿಸ್ತಾ ಇದ್ದಾನೆ. ನೀರು ಧಾರಾಳವಾಗಿ ಕೊಟ್ಟರೆ ಆ ಗಂಗಮ್ಮ ತಾಯ ಪರಮಾತ್ಮ ಜ್ಞಾನದಲ್ಲಿ ಹಾಕಿಸ್ತಾ ಇದ್ದೀವಪ್ಪ. ಅವ್ನು ಧಾರಾಳವಾಗಿ ನಮಗೆ ದಾರಿ ಬಿಟ್ಕೊಳ್ಳಿ, ನೀರಿಗೆ ಧಾರಾಳವಾಗಿ ಅನುಕೂಲ ಮಾಡಲಿ ಆ ಪರಮಾತ್ಮ. ಆ ತಾಯಿಯಾದ ಛಾಯಾದೇವಿ 30ನೇ